ಮದುವೆ ಆಗಿ 10 ವರ್ಷ ಆಗಿದೆ. ಕುಣಿಗಲ್ಲಿಗೆ ಅಂತ ಮದುವೆ ಮಾಡಿಕೊಟ್ಟಿದ್ದು. ಕುಣಿಗೆ ಗಂಡನ ಹೆಸರು ರುದ್ರೇಶ್ ಅಂತ. ಅವರು ಅಲ್ಲೇ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವ್ರ ಯಜಮಾನ್ರ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವರು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದು ಮದುವೆ ಇತ್ತು. ಮದುವೆಗೆ ಅಂತ ಬಂದವರು. ಮದುವೆ ನಮ್ಮ ಅಕ್ಕನ ಮಗಳು. ಮದುವೆ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದಿದ್ದಾಳೆ, ಬೇಲೂರಿಗೆ ಬಂದು ಮತ್ತು ಕೈಮರಿಗೆ ಬಂದಿದ್ದಾರೆ. ಕೈಮರಿಗೆ ಬಂದು ಸ್ವಲ್ಪ ಹೊತ್ತು ಮನೇಲಿದ್ದಾರೆ. ಮನೇಲಿ ಇದ್ಬಿಟ್ಟು ಬಂದು ಅವ್ರ ಅಮ್ಮನ ಕೈಲಿ ಬಿಡಿಸ್ಕೊಂಡಿದ್ದಾಳೆ ಕೈಮರದಿಂದ ಬಸ್ ಹತ್ತಿದ್ದಾರೆ ಬೇಲೂರಿಗೆ ಹೋಗೋಕ್ಕೆ. ಬೇಲೂರಲ್ಲಿ ಬಂದಿದೆ ಅಷ್ಟೇ ಲಾಸ್ಟು. ಆಂಟಿ ನಿಮ್ಮ ಕಡೆ ನೆಂಟರು ಯಾರೋ ಒಬ್ಬರು ಸಿಕ್ಕಿದ್ದಾರೆ ಅಂತ ಅಂದಿದ್ದಷ್ಟೇ. ಮತ್ತು ಫೋನ್ ಸ್ವಿಚ್ ಆಫ್ ಆಗಿದೆ. ಆವಾಗ ಅಲ್ಲಿ ನನ್ನ ತಂಗಿಗೆ ಅವರು ಫೋನ್ ಮಾಡಿ ಆಮೇಲೆ ಫೋನ್ ಮಾಡಿದ್ರು. ಫೋನಲ್ಲಿ ಸ್ವಿಚ್ ಆಫ್ ಮತ್ತು ಫೋನೇ ಇಲ್ಲ. ಮತ್ತು ಅವಳ ಮೈ ಮೇಲೆ ಒಂದು 20 ಲಕ್ಷ ಒಡವೆ ಇತ್ತು. ಹಾಕೊಂಡು ಮದುವೆಗೆ ಅಂತ ಬಂದಿದ್ಲಲ್ಲ, ಮತ್ತೆ ಬರಬೇಕಲ್ಲ ಆಂಟಿ ಅಂತ ಹೇಳಿ ಒಡವೆ ಬಿಚ್ಚಿಲ್ಲ, ಹಂಗೆ ಬಸ್ಸಿಗೆ ಬಂದಿದ್ದಾಳೆ. ಬೇಲೂರಿಗೆ ಬಂದಿರೋದಷ್ಟೇ. ಮತ್ತೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಇಲ್ಲಿ ನಿನ್ನೆ ಬಂದಿದ್ದು. ನಾವಿಲ್ಲೆಲ್ಲ ಸುತ್ತಮುತ್ಕೊಂಡು ನೋಡ್ಕೊಂಡು ಹೋಗಿದ್ದಕ್ಕೆ ಆಧಾರ್ ಕಾರ್ಡ್ ಸಿಕ್ತು. ಮತ್ತು ಇಲ್ಲೆಲ್ಲ ದೇವಸ್ಥಾನ ಇದೆ, ಅಲ್ಲಿ ಫೋನ್ ಸ್ವಿಚ್ ಆಫ್ ಅಂತ ಬಂದಿತ್ತು. ಅಲ್ಲಿಗೆ ಹೋಗಿದ್ದು, ಅಲ್ಲೂ ಏನೂ ಇರಲಿಲ್ಲ. ಆಧಾರ್ ಕಾರ್ಡ್ ಒಂದು ಸಿಕ್ಕಿತ್ತು, ನಿನ್ನೆ ತೊಗೊಂಡೋಗಿದ್ದು. ಬೇಲೂರಲ್ಲಿ ಅವ್ರ ಯಜಮಾನ್ರೆಲ್ಲ ರೂಮ್ ಮಾಡ್ಕೊಂಡು ಇಲ್ಲೇ ಇದ್ದರು. ಬೇಗ ಬಂದು ಹುಡುಕಿ ನೋಡೋಣ ಏನು ಸಿಗುತ್ತೆ ಅಂತ. ಬೆಳಗ್ಗೆ ಬೇಗನೆ ಬಂದಿದ್ದಾರೆ. ನಿನ್ನೆ ಬಂದಾಗ ಏನೂ ಇರಲಿಲ್ಲ. ಇವತ್ತು ಅಲ್ಲಿ ಬಟ್ಟೆ, ಚಪ್ಪಲು ಎಲ್ಲ ಅಲ್ಲೇ ಬಿದ್ದಿದ್ದಾವೆ. ಯಾರು ಏನು ತೊಂದರೆ ಇಲ್ಲ. ಅವಳಿಗೂ ಯಾರೂ ದುಶ್ಮನ್ ಇಲ್ಲ, ನಮಗೂ ಯಾರೂ ಇಲ್ಲ. ಬಟ್ ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ. ಬಟ್ ಅವ್ರು ಯಾರು ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡಬೇಡಿ, ನೀವು ಏನಾರು ಮಾಡಿಸ್ಬಿಡಿ. ನ್ಯಾಯ ಬೇಕು ನನ್ನ ಮಗಳಿಗೆ. ಯಾಕೆ ಹಿಂಗಾಯಿತು ಅಂತ. ಚಿಕ್ಕಮ್ಮಂಗೆ ಮಾಡಿದ್ದು. ಸೌಮ್ಯ ಅಂತ. ಹೆಣ್ಮಕ್ಳಿಗೆ ನ್ಯಾಯನೇ ಇಲ್ವಾ ಸರ್? ಇಲ್ಲಿ ನ್ಯಾಯ ಕೊಡಿಸಿ ನೀವು. ಅವ್ರ ಮನೇಲೂ ಹೆಣ್ಮಕ್ಳಿಲ್ವಾ? ಯಾಕೆ ಈ ಥರ ಕೆಲಸ ಮಾಡಬೇಕು? ಒಡವೆ ಬಿಟ್ಟು ಕಿತ್ಕೊಂಡು ಹೋಗಿದ್ರು ಬೇಜಾರಿರ್ತಿರ್ಲಿಲ್ಲ. ಬಟ್ ಅವಳಾರು ಬರಬೇಕಾಯ್ತು. ಅವಳು ಈ ಥರ ಮಾಡೋಗ್ಬಿಟ್ರೆ ಯಾರು ಹೇಳಿ? ನನ್ನ ಹೆಸರು ಮಾಲಾ ಅಂತ.